ಆತ್ಮೀಯರೇ, ಎಸ್ ಟಿ ಎಸ್ನಲ್ಲಿ ಸರ್ಚ್ ಸ್ಟೂಡೆಂಟ್ಸ್ ಈ ಒಂದು ಆಪ್ಷನನ್ನು ನಾವು ಯಾವ ಕಾರಣಕ್ಕೆ ಬಳಸಬೇಕು? ಸರ್ಚ್ ಸ್ಟೂಡೆಂಟ್ಸ್ ಆಪ್ಷನ್ ಮೂಲಕ ನಾವು ಯಾವ್ಯಾವ ಕಾರಣಕ್ಕೆ ಈ ಒಂದು ಸರ್ಚ್ ಸ್ಟೂಡೆಂಟ್ಸ್ ಆಪ್ಷನ್ ಬಳಸ್ತೇವೆ ಮತ್ತು ಸರ್ಚ್ ಸ್ಟೂಡೆಂಟ್ಸ್ ಈ ಒಂದು ಆಪ್ಷನ್ ಮೂಲಕ ವಿದ್ಯಾರ್ಥಿಯ ಒಂದು ಯಾವೆಲ್ಲ ಮಾಹಿತಿಯನ್ನು ಪಡ್ಕೋತೇವೆ ಅನ್ನೋದನ್ನು ಈ ವಿಡಿಯೋದಲ್ಲಿ ನೋಡೋಣ. ನೋಡಿ, ನಾವು ಸರ್ಚ್ ಸ್ಟೂಡೆಂಟ್ಸ್ ಆಪ್ಷನ್ ಬಳಸಬೇಕಾದ್ರೆ ಮೊದಲಿಗೆ ನಾವು ಮೊಬೈಲ್ ಅಥವಾ ಕಂಪ್ಯೂಟರ್ನಲ್ಲಿ ಯಾವುದಾದರೊಂದು ಬ್ರೌಸರನ್ನು ಓಪನ್ ಮಾಡಿಕೊಂಡು ಎಸ್ ಟಿ ಎಸ್ ವೆಬ್ಸೈಟ್ಗೆ ಬಂದು ಲಾಗಿನ್ನಲ್ಲಿ ಸ್ಕೂಲ್ನ ಯೂಸರ್ ನೇಮ್, ಪಾಸ್ವರ್ಡ್, ಕ್ಯಾಪ್ಚಾ ಸ್ಥಳದಲ್ಲಿ ಕ್ಯಾಪ್ಚಾವನ್ನು ಫಿಲ್ ಮಾಡಿ ಲಾಗಿನ್ ಆಗಿ ನಾವು ಹೋಮ್ ಪೇಜ್ಗೆ ಬರಬೇಕು. ಹೋಮ್ ಪೇಜ್ನಲ್ಲಿ ಬಲಗಡೆ ಟಾಪಲ್ಲಿ ಸರ್ಚ್ ಸ್ಟೂಡೆಂಟ್ಸ್ ಬಟನ್ ಕ್ಲಿಕ್ ಮಾಡಬೇಕು. ಚೈಲ್ಡ್ ಎನ್ರೋಲ್ಮೆಂಟ್ ನಂಬರ್ ಎಸ್ ಟಿ ಎಸ್ ನಂಬರ್ ಕೇಳ್ತದೆ. ಇಲ್ಲಿ ಎಸ್ ಟಿ ಎಸ್ ನಂಬರ್ ಫಿಲ್ ಮಾಡಿ ಸರ್ಚ್ ಬಟನ್ ಮೇಲೆ ಕ್ಲಿಕ್ಕನ್ನು ಮಾಡಬೇಕು. ಸರ್ಚ್ ಸ್ಟೂಡೆಂಟ್ಸ್ ಯಾವ್ಯಾವ ಸಮಯದಲ್ಲಿ ಮಾಡ್ತೇವೆ? ಮೊದಲಿಗೆ ನಾವು ನಮ್ಮ ಶಾಲೆಯಲ್ಲಿ ಟಿ ಸಿ ಬಂದ ವಿದ್ಯಾರ್ಥಿ ಅಡ್ಮಿಷನ್ ಮಾಡ್ಕೋಬೇಕಾದ್ರೆ ನಾವು ಅಡ್ಮಿಷನ್ ಥ್ರೂ ಟಿ ಸಿ ಈ ಒಂದು ವಿಂಡೋಗೆ ಬಂದು ಸ್ಕ್ರೀನ್ಗೆ ಬಂದು ಎನ್ರೋಲ್ಮೆಂಟ್ ನಂಬರ್ನಲ್ಲಿ ವಿದ್ಯಾರ್ಥಿಯ ಎಸ್ ಟಿ ಎಸ್ ನಂಬರನ್ನು ಭರ್ತಿ ಮಾಡಿ ನಾವು ಅಡ್ಮಿಷನ್ ಥ್ರೂ ಟಿ ಸಿ ಮಾಡ್ತಾಯಿರ್ತೇವೆ. ಈ ಸಮಯದಲ್ಲಿ ನಾವು ಸ್ಟೂಡೆಂಟ್ ಎನ್ರೋಲ್ಮೆಂಟ್ ಫಿಲ್ ಮಾಡಿ ಸರ್ಚ್ ಅಂತ ಕೊಟ್ಟಾಗ ನೋ ಡೇಟಾ ಫೌಂಡ್ ಅಂತ ಅಥವಾ ಡೂಪ್ಲಿಕೇಟ್ ಎನ್ರೋಲ್ಮೆಂಟ್ ಅಂತ ಏನಾದರೂ ಎಸ್ ಟಿ ಎಸ್ ನಂಬರ್ ತೋರಿಸಿದ್ರೆ ನಾವು ಏನು ಮಾಡ್ತೇವೆ, ಆ ಒಂದು ಡೂಪ್ಲಿಕೇಟ್ ಅಂತ ತೋರಿಸಿರ್ತಕ್ಕಂಥ ಒಂದು ಎಸ್ ಟಿ ಎಸ್ ನಂಬರನ್ನು ನೋಟ್ ಮಾಡಿಕೊಂಡು ಪುನಃ ಈ ಒಂದು ಸರ್ಚ್ ಆಪ್ಷನ್ಸ್ಗೆ ಬಂದು ಸರ್ಚ್ ಸ್ಟೂಡೆಂಟ್ಸ್ ಆಪ್ಷನ್ಸ್ಗೆ ಬಂದು ವಿದ್ಯಾರ್ಥಿಯ ಡೂಪ್ಲಿಕೇಟ್ ಅಂತ ತೋರಿಸಿರ್ತಕ್ಕಂಥ ಎಸ್ ಟಿ ಎಸ್ ನಂಬರನ್ನು ಚೈಲ್ಡ್ ಎನ್ರೋಲ್ಮೆಂಟ್ ನಂಬರ್ ಸ್ಥಳದಲ್ಲಿ ಭರ್ತಿ ಮಾಡಿ ಸರ್ಚ್ ಅಂತ ಕೊಟ್ಟಾಗ ವಿದ್ಯಾರ್ಥಿ ಯಾವ ಶಾಲೆಯಲ್ಲಿ ದಾಖಲಾಗಿದ್ದಾನೆ ಅನ್ನುವಂಥ ಮಾಹಿತಿಯನ್ನು ಪಡ್ಕೊಳ್ತೇವೆ. ಸಪೋಸ್ ನಾವು ಮೊದಲನೇ ತರಗತಿಗೆ ಎಸ್ ಟಿ ಎಸ್ನಲ್ಲಿ ಅಡ್ಮಿಷನ್ ಮಾಡ್ಕೊಳ್ಬೇಕಾದ್ರೆ ಮಾಹಿತಿ ಎನ್ರೋಲ್ಮೆಂಟ್ ಫಾರ್ಮ್ ಫಸ್ಟ್ ಸ್ಟ್ಯಾಂಡರ್ಡ್ ಎನ್ರೋಲ್ಮೆಂಟ್ ಫಾರ್ಮನ್ನು ಭರ್ತಿ ಮಾಡ್ತೇವೆ. ಎನ್ರೋಲ್ಮೆಂಟ್ ಫಾರ್ ಫಸ್ಟ್ ಸ್ಟ್ಯಾಂಡರ್ಡ್ ಫಾರ್ಮ್ ಭರ್ತಿ ಮಾಡಿ ಸಬ್ಮಿಟ್ ಅಂತ ಕೊಟ್ಟಾಗ ಸ್ಟೂಡೆಂಟ್ ಡೇಟಾ ಇಸ್ ಡೂಪ್ಲಿಕೇಟ್ ವಿತ್ ಎನ್ರೋಲ್ಮೆಂಟ್ ನಂಬರ್ ಅಂತ ವಿದ್ಯಾರ್ಥಿಯ 9 ಡಿಜಿಟ್ನ ಎಸ್ ಟಿ ಎಸ್ ನಂಬರನ್ನು ತೋರಿಸ್ತದೆ. ಸೊ ನಾವೇನು ಮಾಡ್ತೇವೆ, ಆಗ ಆ ಒಂದು ಎಸ್ ಟಿ ಎಸ್ ನಂಬರನ್ನು ಈ ಒಂದು ಸರ್ಚ್ ಸ್ಟೂಡೆಂಟ್ಸ್ಗೆ ಬಂದು ಚೈಲ್ಡ್ ಎನ್ರೋಲ್ಮೆಂಟ್ ನಂಬರ್ ಸ್ಥಳದಲ್ಲಿ ಭರ್ತಿ ಮಾಡಿ ಸರ್ಚ್ ಅಂತ ಕೊಟ್ಟಾಗ ಆ ವಿದ್ಯಾರ್ಥಿ ಯಾವ ಶಾಲೆಯಲ್ಲಿ ದಾಖಲಾಗಿದ್ದಾನೆ ಅನ್ನುವಂತಹ ಮಾಹಿತಿ ನಮಗೆ ಸಿಗುತ್ತದೆ. ವಿದ್ಯಾರ್ಥಿಯ ಒಂದು ವೈಯಕ್ತಿಕ ಮಾಹಿತಿ ನಮಗೆ ಬೇಕಾದಾಗ ನಾವೇನು ಮಾಡ್ತೇವೆ, ಸರ್ಚ್ ಸ್ಟೂಡೆಂಟ್ಸ್ ಆಪ್ಷನ್ಗೆ ಬಂದು ಚೈಲ್ಡ್ ಎನ್ರೋಲ್ಮೆಂಟ್ ನಂಬರ್ ಭರ್ತಿ ಮಾಡಿ ಸರ್ಚ್ ಅಂತ ಕೊಡ್ತೇವೆ. ಇಲ್ಲಿ ನೋಡಬಹುದು ವಿದ್ಯಾರ್ಥಿಯ ಸ್ಕೂಲ್ ನೇಮ್, ಎನ್ರೋಲ್ಮೆಂಟ್ ನಂಬರ್, ನೇಮ್, ಸ್ಟ್ಯಾಂಡರ್ಡ್, ಮೀಡಿಯಮ್, ಅಂಡರ್ ಆರ್ ಟಿ ಅಕಾಡೆಮಿಕ್ ಇಯರ್, ಸ್ಟೇಟಸ್, ಪ್ರೀವಿಯಸ್ ಸ್ಟ್ಯಾಂಡರ್ಡ್ ತೋರಿಸ್ತದೆ. ಸ್ಟೇಟಸಲ್ಲಿ ಅಡ್ಮಿಷನ್ ಥ್ರೂ ಟಿ ಸಿ ಅಂತ ಇದೆ. ವಿದ್ಯಾರ್ಥಿ ಟಿ ಸಿ ಮೂಲಕ ಅಡ್ಮಿಟ್ ಆಗಿದ್ದರೆ ಈ ರೀತಿ ತೋರಿಸ್ತದೆ. ಮೊದಲನೇ ತರಗತಿಗೆ ಫ್ರೆಶ್ ಎನ್ರೋಲ್ಮೆಂಟ್ ಆಗಿದ್ದರೆ ನ್ಯೂ ಎನ್ರೋಲ್ಮೆಂಟ್ ಅಂತ ತೋರಿಸ್ತದೆ. ಸಪೋಸ್ ವಿದ್ಯಾರ್ಥಿಯನ್ನು ಪ್ರಮೋಷನ್ ಮೂಲಕ ಅಡ್ಮಿಷನ್ ಮಾಡಿಕೊಂಡಿದ್ದರೆ ಅಡ್ಮಿಷನ್ ಥ್ರೂ ಪ್ರಮೋಷನ್ ಅಂತ ಸ್ಟೇಟಸನ್ನು ತೋರಿಸ್ತದೆ. ಒಂದು ವೇಳೆ ವಿದ್ಯಾರ್ಥಿಯ ಟಿ ಸಿಯನ್ನು ಇಸ್ಯೂ ಮಾಡಿದರೆ ಟಿ ಸಿ ಇಸ್ಯೂಡ್ ಅಂತ ಸ್ಟೇಟಸ್ನಲ್ಲಿ ತೋರಿಸ್ತದೆ. ಈಗ ಎನ್ರೋಲ್ಮೆಂಟ್ ನಂಬರ್ ಕೆಳಗೆ ಇರತಕ್ಕಂತಹ ಈ ಒಂದು ಬ್ಲೂ ಕಲರ್ ಎನ್ರೋಲ್ಮೆಂಟ್ ನಂಬರ್ ಮೇಲೆ ಕ್ಲಿಕ್ಕನ್ನು ಮಾಡಿದಾಗ ಸ್ಟೂಡೆಂಟ್ ಡೀಟೇಲ್ಸ್ ಇಂಟರ್ಫೇಸ್ ಪೇಜ್ ಓಪನ್ ಆಗ್ತದೆ. ಇಲ್ಲಿ ಸ್ಟೂಡೆಂಟ್ ಬೇಸಿಕ್ ಡೀಟೇಲ್ಸ್ ಎಲ್ಲ ನಾವು ನೋಡಬಹುದಾಗಿದೆ. ಸ್ಟೂಡೆಂಟ್ ಅಕಾಡೆಮಿಕ್ ಡೀಟೇಲ್ಸ್ ಬಟನ್ ಮೇಲೆ ಕ್ಲಿಕ್ಕನ್ನು ಮಾಡಿದಾಗ ಇಲ್ಲಿ ವಿದ್ಯಾರ್ಥಿಯ ಒಂದು ಅಕಾಡೆಮಿಕ್ ಡೀಟೇಲ್ಸ್ ಅಂದರೆ ವಿದ್ಯಾರ್ಥಿ ಯಾವ ಸ್ಟ್ಯಾಂಡರ್ಡನ್ನು ಯಾವ ಶಾಲೆಯಲ್ಲಿ ಮುಗಿಸಿದ್ದಾನೆ ಅನ್ನುವಂತಹ ಒಂದು ವಿವರವನ್ನು ಸ್ಟೂಡೆಂಟ್ ಅಕಾಡೆಮಿಕ್ ಡೀಟೇಲ್ಸಲ್ಲಿ ನಾವು ನೋಡಬಹುದು. ಸ್ಟೂಡೆಂಟ್ ರಿಸಲ್ಟ್ ಬಟನ್ ಮೇಲೆ ಕ್ಲಿಕ್ ಮಾಡಿದಾಗ ವಿದ್ಯಾರ್ಥಿಯ ಒಂದು ರಿಸಲ್ಟ್ ನೋಡಬಹುದು. ಕೊನೆಗೆ ಗ್ರೇಡ್ ಇನ್ಫಾರ್ಮೇಷನ್ ಅಂತ ವಿದ್ಯಾರ್ಥಿ ಗಳಿಸಿರ್ತಕ್ಕಂಥ ಗ್ರೇಡ್ಗಳ ಮಾಹಿತಿ ಕೂಡ ನಮಗೆ ಸಿಗ್ತದೆ. ಈ ಒಂದು ಸರ್ಚ್ ಸ್ಟೂಡೆಂಟ್ಸ್ ಆಪ್ಷನ್ನು ಬಿ ಆರ್ ಸಿ ಲಾಗಿನ್ನಲ್ಲಿರ್ತದೆ, ಸಿ ಆರ್ ಸಿ ಲಾಗಿನ್ನಲ್ಲಿ ಇರ್ತದೆ, ಆಮೇಲೆ ಎಚ್ ಎಮ್ ಹೆಡ್ ಮಾಸ್ಟರ್ ಸ್ಕೂಲ್ ಲಾಗಿನ್ನಲ್ಲಿಯೂ ಕೂಡ ಇರ್ತದೆ. ಕರ್ನಾಟಕದ ಯಾವುದೇ ಒಂದು ಶಾಲೆಯ ವಿದ್ಯಾರ್ಥಿಯ ಈ ಒಂದು 9 ಡಿಜಿಟ್ನ ಎಸ್ ಟಿ ಎಸ್ ಚೈಲ್ಡ್ ಎನ್ರೋಲ್ಮೆಂಟ್ ನಂಬರ್ ಭರ್ತಿ ಮಾಡಿ ಸರ್ಚ್ ಸ್ಟೂಡೆಂಟ್ಸ್ನಲ್ಲಿ ಸರ್ಚ್ ಅಂತ ಕೊಟ್ಟಾಗ
ಆ ವಿದ್ಯಾರ್ಥಿಯ ಎಲ್ಲ ವಿವರಗಳು ನಮಗೆ ಸಿಗ್ತದೆ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಉಪಯುಕ್ತ ಅನಿಸಿದರೆ ಶೇರ್ ಮಾಡಿ. ಈ ರೀತಿ ವಿಡಿಯೋಗಳಿಗಾಗಿ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ಬೆಲ್ ಬಟನ್ ಪ್ರೆಸ್ ಮಾಡಿ, ನೋಟಿಫಿಕೇಷನ್ಸ್ ಆಲ್ ಸೆಲೆಕ್ಟ್ ಮಾಡಿಕೊಳ್ಳಿ. ನಾವು ಮಾಡೋ ವಿಡಿಯೋಗಳ ಅಪ್ಡೇಟ್ಸ್ ಪಡಿತಾ ಇರಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಧನ್ಯವಾದಗಳು. ವಂದೇ ಮಾತರಂ.